ಹೌದು ಗೈಸ್, ಬಿಗ್ ಬಾಸ್ ನೋಡೋಂಥ ಫ್ಯಾನ್ಸ್ಗೆಲ್ಲ ಈ ಒಂದು ಮೊಮೆಂಟ್ಗೋಸ್ಕರ ಎಷ್ಟು ದಿನ ವೇಟ್ ಮಾಡ್ತಿದ್ರು ಅನ್ಸುತ್ತೆ. ಹೌದು, ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವರಿಗೆ ಹೆದರ್ಕೊಂತಿದ್ದಾರೆ. ಕಿಚ್ಚ ಸುದೀಪ್ ಅವರು ಯಾಕೆ ಅಶ್ವಿನಿ ಅವರಿಗೆ ಸಾಫ್ಟಾಗಿ ಮಾತಾಡ್ತಿದ್ದಾರೆ, ಈ ಎಲ್ಲ ಕ್ವಶನ್ಗಳಿಗೂ ಇವತ್ತು ಆನ್ಸರ್ ಸಿಗುತ್ತೆ ಅನ್ಸುತ್ತೆ. ಹೌದು, ಸುದೀಪ್ ಅವರು ಇಷ್ಟು ವಾರ ಹೇಗಿದ್ರು ಇವತ್ತಿನ ಒಂದು ವಾರ ಆಗಿರಲ್ಲ. ಅಶ್ವಿನಿ ಅವರಿಗೆ ಚೆನ್ನಾಗೇನು ಕ್ಲಾಸ್ ತೊಗೊತಾ ಇದ್ದಾರೆ. ಆಲ್ರೆಡಿ 2ನೇ ಎಪಿಸೋಡು, ಒಂದು ಎಪಿಸೋಡಲ್ಲೂ ಬೇರೆಯವ್ರಿಗೆ ಬೈಯೋದು ಕಾಣಿಸ್ತಾನೆ ಇಲ್ಲ, ಬರೀ ಅಶ್ವಿನಿ ಅವ್ರಿಗೇ ಹಾಕೊಂಡು ರುಬ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಪಾಪ ಅಶ್ವಿನಿ ಗೌಡ ಅವರು ಇಡೀ ವಾರ ವೀಕೆಂಡ್ ಬರಲಿ ಸುದೀಪನ ಹತ್ರ ಎಲ್ರಿಗೂ ಬಯಸ್ತೀನಿ, ನಾನು ಉಪವಾಸ ಮಾಡಿದ್ರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಮೇಲೆ ಕರುಣೆ ಬರುತ್ತೆ, ನನಗೋಸ್ಕರ ಹಾಕೊಂಡು ಬೇರೆಯವ್ರನ್ನ ರುಬ್ತಾರೆ ಕಿಚ್ಚ ಸರ್ ಅಂತ ಅಂದ್ಕೊಂಡಿದ್ರು ಅನ್ಸುತ್ತೆ. ಎಲ್ಲನೂ ಉಲ್ಟಾಗಿ ಹೋಗಿದೆ. ಅವ್ರನ್ನೇ ಹಾಕೊಂಡು ರುಬ್ತಾ ಇದ್ದಾರೆ. ಇವತ್ತು ಸುದೀಪ್ ಸರ್ಗೆ ಅಶ್ವಿನಿ ಅವ್ರನ್ನ ಬಿಟ್ಟರೆ ಕಣ್ಣಿಗೆ ಬೇರೆ ಯಾರೂ ಕಾಣಿಸ್ತಾನೆ ಇಲ್ಲ ಅನ್ಸುತ್ತೆ ಹಾಕೊಂಡು ರುಬ್ಬಕ್ಕೆ. ಒಳ್ಳೆಯದು, ಇಷ್ಟು ವಾರ ಸುಮ್ಮನೆ ಬಿಟ್ಟಿದ್ದಕ್ಕೇ ಜಾಸ್ತಿ ಎಗರಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಉಸ್ತುವಾರಿನ ಮಾಡಿರ್ತಾರೆ ಒಂದು ಟೀಮಲ್ಲಿ. ಸೊ ಅಲ್ಲಿ ಅಶ್ವಿನಿ ಅವರು ಹೌದು ಸ್ವಲ್ಪ ನಾನು ಉಸ್ತುವಾರಿ ಮಾಡೋದ್ರಲ್ಲಿ ಎಡವಿದೆ ಅಂತ ಹೇಳ್ತಾರೆ ಅಂತ. ಅದಕ್ಕೆ ಸುದೀಪ್ ಅವರು ಅಲ್ಲೇ ಬುಕ್ ಇದೆ ತಾನೆ, ನಿಮಗೆ ರೂಲ್ಸ್ ಬುಕ್ ಓದೋಕ್ಕೇನು ನಿಮಗೆ ರೋಗ, ಆ ಬುಕ್ ಅಷ್ಟೊಂದು ಪೇಜ್ ಏನು ಸುಮ್ಮನೆ ಕೊಟ್ಟಿರ್ತಾರ ಅಂತ. ಸೊ ಇಲ್ಲಿ ಅಶ್ವಿನಿ ಅವ್ರಿಗೆ ಹಾಕ್ಕೊಂಡು ಫುಲ್ ಉಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಕಿಚ್ಚ ಸುದೀಪ್ ಅವರು. ಇನ್ನು ರಘು ಅವ್ರಿಗೂ ಕೂಡ ಹೇಳ್ತಾರೆ ಉಸ್ತುವಾರಿ ಬಗ್ಗೆ ನಿಮ್ದೇನು ಒಪಿನಿಯನ್ ಅಂದರೆ, ಅವ್ರಿಗೆ ಉಸ್ತುವಾರಿ ಅಂದ್ರೇ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಹೌದು, ಆ್ಯಂಡ್ ಸುದೀಪ್ ಅವರು ಕೂಡ ಇವತ್ತು ಫುಲ್ ತುಂಬ ಅಂದರೆ ತುಂಬಾ ರೂಡಾಗಿ ಮಾತಾಡ್ತಿದ್ದಾರೆ. ಹೌದು, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಕೂಡ ಇದೇನೆ. ಕಿಚ್ಚ ಅವ್ರ ಕಡೆಯಿಂದ ಯಾರ ಜೊತೆ ಹೇಗೆ ಮಾತಾಡಬೇಕು ಅನ್ನೋದು ಸುದೀಪ್ ಅವರಿಗೆ ಗೊತ್ತಿತ್ತು ಅನಿಸುತ್ತೆ. ಬಟ್ ಅದು ಇಷ್ಟು ವಾರ ಎಲ್ಲ ಯಾಕೆ ಸೈಲೆಂಟ್ ಆಗಿದ್ರು ಅನ್ನೋದು ಗೊತ್ತಿಲ್ಲ. ಬಟ್ ಇವಾಗ ಫುಲ್ ಜೋರಾಗೆ ಬೈತಾ ಇದ್ದಾರೆ. ಇನ್ನು ನೆಕ್ಸ್ಟು ರಘು ಮತ್ತು ಅಶ್ವಿನಿ ಅವ್ರ ಮಧ್ಯೆ ಒಂದು ಜಗಳ ಆಗುತ್ತೆ. ಅಲ್ಲಿ ಕೂಡ ಅಶ್ವಿನಿ ಅವರು ಬಿಗ್ ಬಾಸ್ ಇದ್ರ ಬಗ್ಗೆ ಒಂದು ಏನಾದ್ರು ಡಿಸಿಷನ್ ತೊಗೊಳ್ಬೇಕು, ನಾನು ಸಾರಿ ಕೇಳೋರ್ಗು ನೀ ಊಟ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ, ಇವೆಲ್ಲ ಮಾಡೋಕೆ ಹೋಗ್ಬೇಡಿ, ಇಂಥೆಲ್ಲ ಎಮೋಷ್ನಲ್ ಬ್ಲ್ಯಾಕ್ ಮೇಲು ಈ ಮನೇಲಿ ವರ್ಕೌಟ್ ಆಗೋಲ್ಲ, ಇದೆಲ್ಲನೂ ಮುಖಕ್ಕೆ ಹೊಡೆದಂಗೆ ಹೇಳ್ತೀನಿ ಇವತ್ತು ನಿಮಗೆ, ಏನಾದರೂ ಅಂದ್ಕೊಳ್ಳಿ ಅನ್ನೋ ಥರ ಸುದೀಪ್ ಅವರು ಮೋಸ್ಟ್ಲಿ ಕಲರ್ಸ್ ಕನ್ನಡ ಏನು ಆ ವಾಹಿನಿ ಇದೆ ಅವರ ಒಂದು ಟೀಮ್ಗೆ ಲೈಕ್ ಏನಾದರೂ ಪರವಾಗಿಲ್ಲ, ನಾನು ಇವತ್ತು ನನ್ನ ಮನಸ್ಸಿಗೆ ಅನಿಸಿದ್ದೇನೆ ಹೇಳ್ತೀನಿ ಅಂದ್ಕೊಂಡು ಬಂದಿರೋ ಥರ ಇದೆ. ಆ್ಯಂಡ್ ಪ್ರೋಮೋದಲ್ಲಿ ಹಾಕೊಂಡು ಈ ಥರ ಉಗಿತಾ ಇದ್ದಾರೆ. ಇವತ್ತಿನ ಒಂದು ಎಪಿಸೋಡು ಕ್ರೇಜಾಗಿರುತ್ತೆ. ಬಿಗ್ ಬಾಸ್ ಫ್ಯಾನ್ಸು ಆ್ಯಂಡ್ ಅಶ್ವಿನಿ ಗೌಡರ ವಿರೋಧಿಗಳಿಗೆ ಒಂದು ಹಬ್ಬ ಅಂತಲೇ ಹೇಳ್ಬೋದು. ನಾನಂತರ ಎಂಜಾಯ್ ಮಾಡ್ತಾ ಇದ್ದೇನೆ. ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.